ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಶುರುವಾಗಿದ್ದೇ ಆಗಿದ್ದು ಅದರ ನೇರ ಎಫೆಕ್ಟ್ ಕರ್ನಾಟಕಕ್ಕೂ ಕೂಡ ತಡ್ತಾ ಇದೆ. ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ಅತಿ ದೊಡ್ಡ ಪೆಟ್ಟನ್ನು ಇದೇ ಯುದ್ಧ ಕೊಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಇದೇ ಯುದ್ಧದ ಎಫೆಕ್ಟು ಈ ಪಾನಿಪುರಿ ಬಿಸ್ನೆಸ್ಗೂ ಕೂಡ ತಟ್ಟಿದೆ. ಹೌದು, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ 4-5 ದಿನಗಳಿಂದ ಪಾನಿಪುರಿ ಅಂಗಡಿಗಳು ಕೂಡ ಬಂದ್ ಆಗಿದ್ದಾವೆ. ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಹಿಡಿದು ಏಜೆನ್ಸಿಗಳಿಗೆ ಹೋದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ವಂತೆ. ಇತ್ತ ಕಾಳಸಂತೆಯಲ್ಲಿ 4-5 ಸಾವಿರ ಕೊಟ್ಟರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಪ್ರತಿದಿನ 2,000ದಿಂದ 3,000 ರೂಪಾಯಿ ದುಡಿದು ಜೀವನ ಮಾಡ್ತಾ ಇದ್ದಂತಹ ಪಾನಿಪುರಿ ವ್ಯಾಪಾರಸ್ಥರು ಕಮರ್ಷಿಯಲ್ ಗ್ಯಾಸ್ಗಳು ಸಿಗದೇನೆ ವ್ಯಾಪಾರವನ್ನೇ ಕ್ಲೋಸ್ ಮಾಡಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಏನು ವಾರ ಸತತವಾಗಿ ನಡೀತಾ ಇದೆ. ಇದರ ಎಫೆಕ್ಟು ಈಗ ಏನು ಬೀದರ್ನ ಪಾನಿಪುರಿ ಬಂಡಿಗಳ ಮೇಲೆ ಬಿದ್ದಿರುವಂಥದ್ದು. ಜಿಲ್ಲೆಯ ಬಹುತೇಕ ಪಾನಿಪುರಿ ಬಂಡಿಗಳು ಕ್ಲೋಸ್ ಆಗಿರುವಂಥದ್ದು. ಪ್ರಮುಖವಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ನಾವೀಗ ಬೀದರ್ ನಗರದ ಸಾಯಿ ಗ್ರೌಂಡ್ ಇರ್ತಕ್ಕಂಥ ಒಂದು ಪಾನಿಪುರಿ ಬಂಡಿಗಳು ಇರ್ತವೆ, ಆ ಒಂದು ಸ್ಥಳದಲ್ಲಿ ಇದ್ದೀವಿ. ನೋಡ್ಬೋದು, ಬಹುತೇಕ ಈ ಒಂದು ಪಾನಿಪುರಿ ಬಂಡಿ ಏನಿದೆ ಬಂದ್ ಆಗಿರುವಂಥದ್ದು, ಬೀಗ ಹಾಕಿರುವಂಥದ್ದು. ಬಹುತೇಕ ಕಳೆದ 3-4 ದಿನಗಳಿಂದ ಈ ಒಂದು ಸೆಂಟರ್ಗಳು ಬಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಪಾನಿಪುರಿ ಬಂಡಿಗಳು ಇರ್ತವೆ ಎಲ್ಲ ಬಹುತೇಕ ಬಂದ್ ಆಗಿರುವಂಥ ದೃಶ್ಯಗಳು ಕೂಡ ನೀವು ನೋಡ್ಬೋದು. ಆ ಕಡೆ ಕೂಡ ನೀವು ನೋಡ್ಬೋದು, ಬಂಡಿಗಳು ಇಲ್ಲಿ ಸಾಲಾಗಿ ಬಂಡಿ ಹಾಕ್ತಾರೆ. ಅಲ್ಲಿ ಕೂಡ ನೋಡ್ಬೋದು ಒಂದು ಬಂಡಿ, ಅಲ್ಲಿ ಕೂಡ ಬಹುತೇಕ ಬಂಡಿ ಅದು ಬಂದ್ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬಂದ್ ಮಾಡಿರುವಂಥದ್ದು, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಪಾನಿಪುರಿ ಬಂಡಿಗೂ ಒಂದು ವಾರನ ಬಿಸಿ ತಟ್ಟಿರುವಂಥದ್ದು ನೋಡ್ಬೋದು. ಅಗಲಾಡಿ ತೋರಿಸ್ತಾ ಇರುವಂಥದ್ದು, ಖಾಲಿ ಆಗಿದೆ ಗ್ಯಾಸು. ಹೀಗಾಗಿ ಬಹುತೇಕ 2-3 ದಿನಗಳಿಂದ ಬಂದ್ ಮಾಡಿದ್ದೀವಿ ಅನ್ನುವಂಥದ್ದು. ಸಂಪೂರ್ಣವಾಗಿ ಎಲ್ಲ ಈ ರೀತಿಯ ಚಾಟ್ ಅಂದರೆ ಪಾನಿಪುರಿ ಬಂಡಿಗಳು ಇರ್ತಕ್ಕಂಥ ಬೀದರ್ ನಗರದಲ್ಲಿರ್ತಕ್ಕಂಥ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಪಾನಿಪುರಿ ಬಂಡಿಗಳು ಬಹುತೇಕ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಒಂದು ರೀತಿಯ ಬಂದ್ ಆಗಿರುವಂಥದ್ದು. ಹೀಗಾಗಿ ಹಲವಾರು ಕಡೆ ಹಳಿದ್ರೂ ಕೂಡ ಯಾವುದೇ ಪಾನಿಪುರಿ ಬೇಕಾಗಿರ್ತಕ್ಕಂಥ ಸಿಲಿಂಡರ್ಗಳು, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಬಂದ್ ಮಾಡಿರುವಂಥದ್ದು. ಹೀಗಾಗಿ ಅವ್ರು ಎಷ್ಟೋ ಒಂದು ಕಾಳಸಂತೆಯಲ್ಲಿ ರೊಕ್ಕ ಕೊಡ್ತೀವಿ ಅಂದರೂ ಕೂಡ ಸಿಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್ ಅನ್ನುವಂಥದ್ದು ಈಗ ಅವ್ರು ಹೇಳ್ತಿರುವಂಥದ್ದು. ನೋಡೋಣ, ಈಗ ಅವ್ರನ್ನೇ ಮಾತಾಡ್ಸೋಣ ಏನು ಅಂತಾರೆ ಅಂತ. ಪ್ರಮುಖ ಸರ್, ಈಗ ಎಷ್ಟು ದಿನ ಆಯ್ತು ಬಂದ್ ಮಾಡಿ ಅಂಗಡಿ ನೀವು? 4-5 ದಿನ ಆಯ್ತು ರೀ. ಬಂದ್ ಮಾಡಿ 4-5 ದಿನ ಆಯಿತು. ಯಾಕೆ ಸಿಲಿಂಡರ್ ಇಲ್ಲ? सिलेंडर का सिकल उंडिಲ್ಲ. ಹಾಂ, सिकल उंड नहीं मिल रहा सिलेंडर किधर भी कमर्शियल सिकल है. ಅಮೌಂಟ್ ಕೊಟ್ಟರು ಸಿಗ್ತಲ್ಲ? ಅಮೌಂಟ್ ಕೊಟ್ಟರು ಸಿಗಲ್ಲ ರೀ. ಎಷ್ಟು ಕೊಟ್ಟರು ಸಿಗಲ್ಲ? ಹೆಂಗೆ ವ್ಯಾಪಾರ ನಷ್ಟ ಭಾಳ ನಷ್ಟ ಭಾಳ ಪರೇಶಾನಿ ಅದ ರೀ. ದಿನಕ್ಕೆ ಎಷ್ಟು ದುಡಿತಿದ್ರಿ? ದಿನಕ್ಕೆ ಎಷ್ಟು ಆಗ್ತಿ ಕಮಾಯಿ? ದಿನ 2-3 ಹಜಾರ್ ರೂಪಾಯಿ ಗಿರಾಕ್ ಮಾಡ್ತಾರೆ. 2-3 ಸಾವಿರ ದುಡಿತಿದ್ರು. ಈಗ ಏನೂ ಇಲ್ಲ? ಏನು ಭೀ ಇಲ್ಲ. ಈಗ ಹೆಂಗೆ ಮಾಡ್ತೀರಿ ಮತ್ತೆ ಮುಂದೆ? ಏನು ಮಾಡಿ ಇಲ್ರಿ ನೀವು ಎಲ್ಲ ಹೋಗಿ ಕೇಳಿದ್ರೆ ಗ್ಯಾಸು? ಹಾಂ, ಕೇಳಿದೆ ರೀ. ಎಲ್ಲೆಲ್ಲಿ ಹೋಗಿರಿ? ಎಲ್ಲಿ ಹೋಗಿ ಅಲ್ಲಿ ಭೀ ಕೊಡೋದು 4,000-5,000 ತೊಗೊಳ್ಳೋದು ಇದು. 4-5 ಹಜಾರು ಕೊಡ್ತಾ ಇಲ್ಲ. ಹೆಂಗೆ ಮಾಡ್ಬೇಕು? ಏನು ಮಾಡ್ಬೇಕಂತ್ರಿ ಈಗ? ಏನು ಮಾಡೋದ್ರಿ, ಬಂದೇ ಐತ್ರಿ. ಬಂದೆ ಇಲ್ಲಿ ಅವರು ಬಂದಿಕ್ಕ್ಯಾರ? ಅವ್ರು ನಮ್ಮ ಎಲ್ಲ ಬಂದಿರ್ತೀವಿ. ಬೇರೆ ಎಲ್ಲ ಬಂದಿಕ್ಕ್ಯಾರ, ಬೇರೆ ಕಡೆ ಬಂದಿಕ್ಕ್ಯಾರ ಎಲ್ಲರೂ? ಬಂದಿಕ್ಕೆ ಗ್ಯಾಸಿನೇ ಸಿಗಲ್ಲ ಉಂಟು ಪೂರ ಬಂದೈತೆ ಕಾರೋಬಾರ ಅದೇ ಗ್ಯಾಸ್. ನಿಮ್ಗೆ ಭಾಳ ನಷ್ಟ ಅದ? ಹಾಂ, ಭಾಳ ಲಾಸ್ ಅದ ನಿಮ್ಮದು? ಲಾಸ್ ಅದ ರೀ, ಏನು ಮಾಡಲಿ. ಇದು ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ಒಂದು ಪಾನಿಪುರಿ ಅಂಗಡಿಗಳು ನಗರ ಸೇರಿದಂತೆ ಬಹುತೇಕ ಜಿಲ್ಲೆಯಾದ್ಯಂತ ನಗರ ಸೇರಿದಂತೆ ಜಿಲ್ಲೆಗಳಲ್ಲಿ ಪಾನಿಪುರಿ ಬಂಡಿಗಳಿವೆ. ಆ ಬಂಡಿಗಳು ಬಹುತೇಕ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಬಂದ್ ಆಗಿರುವಂಥದ್ದು. ಹೀಗಾಗಿ ಎಲ್ಲ ಕಡೆ ಹೋದರೂ ಕೂಡ 4-5 ಸಾವಿರ ರೂಪಾಯಿ ಕಾಳಸಂತೆಯಲ್ಲಿ ಸಿಲಿಂಡ್ರು ಸಿಗ್ತಾ ಇದೆ. ಬಟ್ ಅಷ್ಟೊಂದು 4-5 ಸಾವಿರ ಕೊಟ್ಟು ತೊಗೋಬೇಕಾದ್ರೆ ಭಾಳ ಸಮಸ್ಯೆ ಆಗ್ತಾಯಿದೆ ಅನ್ನುವಂಥದ್ದು. ದಿನಕ್ಕೆ 2-3 ಸಾವಿರ ದುಡಿತಿದ್ರು, ಆದರೆ ಇವತ್ತು ಸಂಪೂರ್ಣವಾಗಿ 4-5 ದಿನಗಳಿಂದ ಯಾವುದೇ ರೀತಿಯ ಒಂದು ವ್ಯಾಪಾರ ಇಲ್ಲದೆ ನಿಜಕ್ಕೂ ಒಂದು ರೀತಿಯ ಇಲ್ಲಿನ ಪಾನಿಪುರಿ ವ್ಯಾಪಾರಸ್ಥರು ಬೇಸರ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಸಾಚಿಪ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.